ಎಲ್ಲರಿಗೂ ನನ್ನ ನಮಸ್ಕಾರಗಳು. ರವಾ ಉತ್ತಪ್ಪ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು: ಈರುಳ್ಳಿ, ಅಜ್ವೇನು, ಅರಿಶಿನ, ಉಪ್ಪು, ಟೊಮೆಟೊ, ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಸಣ್ಣ ರವೆ. ಒಂದು ದೊಡ್ಡದಾದ ಬೋಗಣಿ ತಗೊಂಡು ರವಾನ ನೀರಲ್ಲಿ ನೆನೆ ಇಡಬೇಕು. 1 ಗಂಟೆ ಆದಮೇಲೆ ರವೆ ನೆಂದಲ್ಲಿ ನೋಡ್ಕೋಬೇಕು. ನೋಡ್ಕೊಂಡಾದ್ಮೇಲೆ ನೀರೆಲ್ಲ ಬಸಿಬೇಕು. ನಾನು ತೋರಿಸಿದಷ್ಟು ಸ್ವಲ್ಪ ನೀರು ಇಟ್ಕೋಬೇಕು ರವಾದಲ್ಲಿ. ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡಿನಿ. ಬೇಕಾದರೆ ನೀವು ಮೈದಾ ಹಿಟ್ಟನ್ನು ಹಾಕೋಬೋದು, ಆರೋಗ್ಯಕ್ಕೆ ಒಳ್ಳೇದಂತೇಳಿ ಗೋಧಿ ಹಿಟ್ಟು ಹಾಕ್ಕೊಂಡಿನಿ. ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಹಾಕಿದ್ದೀನಿ. ಬೇಕಾದರೆ ನೀವು ಕೆಂಪು ಖಾರನೂ ಹಾಕೋಬೋದು, ನಾನು ಸ್ಕಿಪ್ ಮಾಡಿದ್ದೀನಿ. ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, ಅಜ್ವೇನ್ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ರಿ. ಫ್ರೈ ಪ್ಯಾನ್ ಇಟ್ಕೋಬೇಕು ಗ್ಯಾಸ್ ಮೇಲೆ. ಚೆನ್ನಾಗಿ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ಮೇಲೆ ದೋಸೆ ಹಿಟ್ಟಿನ ಥರ ಹದ ಬರಬೇಕು. ಫ್ರೈ ಪ್ಯಾನ್ ಗರಮ್ ಆದಮೇಲೆ ಎಣ್ಣೆ ಹಚ್ಕೋಬೇಕು. ಸ್ವಲ್ಪ ಹಚ್ಕೊಂಡು ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಉತ್ತಪ್ಪ ಹಿಟ್ಟು ಹಾಕೋಬೇಕು. ರೌಂಡ್ ಶೇಪ್ ಬರೋವರೆಗೂ ಮಾಡ್ಕೋಬೇಕು. ಕೈಲಿಂದ ಮಾಡ್ಕೊಂಡು ಸ್ಪೂನ್ಲಿಂದ ಮಾಡ್ಕೊಂಡು ಮೇಲೆ ಮುಚ್ಚಳ ಮುಚ್ಚಳ ತೆಗೆದು ಸ್ವಲ್ಪ ಎಣ್ಣೆ ಹಚ್ಚಿ ತಿರುಗಿಸ್ಕೋಬೇಕು. ಚೆನ್ನಾಗಿ ಬೇಯಿಸಿದ ನಂತರ ಉತ್ತಪ್ಪ ರೆಡಿ ಆಗಿ ಬೇಕಾದ್ರೆ ಮೊಸರು ಹಚ್ಕೊಂಡು ತಿನ್ಕೋಬೋದು, ಹಾಗೇನು ತಿನ್ಬೋದು. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.